ಬೆಟ್ಟದಂತಹ ನೋವೇ ಬರಲಿ, ಜೊತೆಯಲ್ಲಿ ಇದ್ದವರೆಲ್ಲ ಶತ್ರುಗಳೇ ಆಗಿರಲಿ, ನೀನು ಮಾತ್ರ ನಿನ್ನಲ್ಲಿ ನಂಬಿಕೆ ಇಡು, ಪ್ರಾಮಾಣಿಕ ಪ್ರಯತ್ನ ಮಾಡು. ನಿನಗೆ ನಾನಿದ್ದೇನೆ. ನಿನ್ನ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ನಿನ್ನ ಗೆಲುವನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಸ್ನೇಹಿತರೆ. ಸತತ ಪ್ರಯತ್ನ ಮಾಡು, ಗೆದ್ದೇ ಗೆಲ್ತೀಯ. ಭಗವಂತ ನಿನಗೆ ಕಷ್ಟಗಳನ್ನು ಕೊಡೋದು ನಿನಗೆ ನೋವು ಕೊಡೋದಕ್ಕಲ್ಲ ಸ್ನೇಹಿತರೆ. ಎಷ್ಟು ಜನ ನಿನ್ನ ಜೊತೆ ನಿಯತ್ತಾಗಿದ್ದಾರೆ, ಎಷ್ಟು ಜನ ನಿನ್ನ ಜೊತೆ ನಟನೆ ಮಾಡ್ತಾ ಇದ್ದಾರೆ ಎಂದು ನಿನಗೆ ತಿಳಿಸೋದಕ್ಕೆ ಮಾತ್ರ. ಈ ಜಗತ್ತಿನಲ್ಲಿ ಯಾರಿಗೆ ಯಾರೂ ಇಲ್ಲ ಸ್ನೇಹಿತರೆ. ಸ್ವಂತ ಅಣ್ಣ ತಮ್ಮಂದಿರೇ ನಮ್ಮ ಕಷ್ಟಕ್ಕೆ ಆಗುವುದಿಲ್ಲ, ಇನ್ನು ಅನ್ಯ ವ್ಯಕ್ತಿಗಳು ನಮ್ಮ ಕಷ್ಟಕ್ಕೆ ಆಗ್ತಾರೆ ಅನ್ನೋದು ಶುದ್ಧ ಸುಳ್ಳು ಸ್ನೇಹಿತರೆ. ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ನೀನೊಂದು ಕೆಲಸ ಮಾಡ್ತಾ ಇದ್ದೀಯಾ ಅಂದರೆ ದಯವಿಟ್ಟು ಯಾರ ಹತ್ರನೂ ಹೇಳ್ಕೋಬೇಡಿ. ಯಾಕಂದರೆ ನಿನ್ನನ್ನು ಹೇಗೆ ಆ ಕೆಲಸದಿಂದ ತಪ್ಪಿಸೋದು ಮತ್ತು ನಿನ್ನನ್ನು ಹೇಗೆ ಆ ಕೆಳಗೆ ಬೀಳಿಸೋದು ಅನ್ನೋದನ್ನು ಕಾಯ್ತಾ ಇರ್ತಾರೆ. ಆದ್ದರಿಂದ ಆ ನಿನ್ನ ಕೆಲಸ ಪೂರ್ಣವಾಗಿ ಜಯ ಸಿಕ್ಕಾಗ ಆಗ ಹೇಳಿ ನೋಡು, ಎಷ್ಟು ಹೊಟ್ಟೆ ಕಿಚ್ಚು ಪಡ್ತಾರೆ ಅನ್ನೋದು ನಿನಗೆ ಅರ್ಥ ಆಗುತ್ತದೆ ಸ್ನೇಹಿತರೆ. ಈ ಪ್ರಪಂಚದಲ್ಲಿ ಮನಸ್ಸಿನಿಂದ ಸಾಂತ್ವನ ಹೇಳುವವರಿಗಿಂತ ಮೇಲ್ನೋಟಕ್ಕೆ ಸಾಂತ್ವನ ಹೇಳುವವರೇ ಜಾಸ್ತಿ ಜನ ಸ್ನೇಹಿತರೆ. ಆದ್ದರಿಂದ ಆ ಕ್ಷಣಕ್ಕೆ ಅವರಿಗೆ ಹೂ ಎಂದು ಸುಮ್ಮನಿದ್ದು ಬಿಡಿ ಸ್ನೇಹಿತರೆ. ಇಂತಹ ವ್ಯಕ್ತಿಗಳಿಂದ ಆದಷ್ಟು ದೂರವಿದ್ದು ಬಿಡಿ ಸ್ನೇಹಿತರೆ. ಒಂದು ತಿಳ್ಕೊಳ್ಳಿ ಸ್ನೇಹಿತರೆ, ಯಾವತ್ತು ಸತತ ಪ್ರಯತ್ನದಿಂದ ಮಾತ್ರ ನಿಮಗೆ ಯಶಸ್ಸು ಅನ್ನೋದು ಸಿಗೋಕ್ಕೆ ಸಾಧ್ಯ ಆಗೋದು ತಿಳ್ಕೊಳ್ಳಿ. ಆ ನಿನ್ನ ಪ್ರಯತ್ನ ಹೇಗಿರಬೇಕು ಅಂದರೆ ಕೆಲವು ದಿನಗಳ ಕಾಲ ಎಲ್ಲವುಗಳಿಂದ ದೂರವಿದ್ದು ಬಿಡಿ. ನಿನ್ನ ಗುರಿಗೆ ಯಾವುದೆಲ್ಲ ಅಡ್ಡಿ ಆಗ್ತಾ ಇದೆಯೋ ಅವುಗಳಿಂದೆಲ್ಲ ದೂರವಿದ್ದು ಬಿಡಿ. ಮೊಬೈಲ್, ಸೋಷಿಯಲ್ ಮೀಡಿಯಾಗಳಿಂದ ಆದಷ್ಟು ದೂರವಿದ್ದು ಬಿಡಿ. ಮೊಬೈಲ್ ಬೇಕೇ ಬೇಕು ಅಂದರೆ ನಿನ್ನ ಗುರಿಗೆ ಯಾವೆಲ್ಲ ಉಪಯುಕ್ತವಾಗುತ್ತವೆಯೋ ಅಂಥವುಗಳನ್ನು ಮಾತ್ರ ನೋಡಿ. ಆಗ ನಿನ್ನ ಗುರಿಯನ್ನು ಸಾಧಿಸೋಕೆ ನನಗೆ ಒಂದು ಚಿಕ್ಕ ಮಾರ್ಗ ಸಿಗುತ್ತದೆ. ನೋಡ್ತಾ ಇರಿ. ಎಲ್ಲರಲ್ಲೂ ಗುರಿಯನ್ನು ಸಾಧಿಸೋ ಛಲ ಇದ್ದೇ ಇರುತ್ತದೆ, ಆದರೆ ಆ ಗುರಿಯನ್ನು ಸಾಧಿಸುವ ಕಲೆ ಗೊತ್ತಿರಬೇಕು ಅಷ್ಟೇ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಇದ್ದಂತೆ ಸ್ನೇಹಿತರೆ. ಗೆದ್ದವನಿಗೆ ಸೋಲಬಾರದೆಂಬ ಛಲ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಹಠ ಇರುತ್ತದೆ. ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿಗೋಸ್ಕರ ದಾರಿಯನ್ನು ಬಿಟ್ಟಿರ್ತಾರೆ ಸ್ನೇಹಿತರೆ. ಆದರೆ ಅದೇ ರೀತಿ ಪ್ರತಿಯೊಬ್ಬರಿಗೂ ಒಂದು ಗೆಲುವಿನ ಮಾರ್ಗ ಇದ್ದೇ ಇರುತ್ತದೆ. ಅದನ್ನು ನಾವು ಕಂಡುಕೊಳ್ಳಬೇಕು ಅಷ್ಟೇ ಸ್ನೇಹಿತರೆ. ನಿನ್ನ ಗುರಿಗೆ ಸಂಬಂಧಿಸಿದ ಬುಕ್ಸ್ಗಳನ್ನು ಓದು, ಒಳ್ಳೆಯವರ ಗೆಳೆತನವನ್ನು ಮಾಡು. ಅಂದಾಗ ಮಾತ್ರ ನಿನ್ನ ಗುರಿಯನ್ನು ತಲುಪೋಕೆ ಸಾಧ್ಯ ಆಗೋದು ಸ್ನೇಹಿತರೆ. ಐ ಹೋಪ್ ನಿಮಗೆಲ್ಲ ಇದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಮಸ್ಕಾರ.